ಅಭಿವೃದ್ಧಿ ಅಧಿಕಾರ ಮತ್ತು ಭ್ರಷ್ಟಾಚಾರ ರಹಿತ ಮಿನಿಸ್ಟರ್ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ವಿಜಯನಗರ ಗೋವಿಂದದೇ ಧೂಳಿಪಟ ಆಗ್ಬಿಡುತ್ತೆ. ಯಾರ್ಯಾರೋ ಪಕ್ಷದಿಂದ ಪಕ್ಷಕ್ಕೆ ಬಂದವ್ರಿಗೆಲ್ಲರಿಗೂ ನೀವು ಇವತ್ತು ಮಿನಿಸ್ಟರ್ ಕೋಟಾ ಕೊಟ್ಟಿದ್ದೀರಾ. ನಮ್ಮ ಯಜಮಾನರು ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿಲ್ಲ, ಯಾವ ಪಕ್ಷಕ್ಕೂ ಹೋಗಿಲ್ಲ. 3 ವರ್ಷ ಯಾರು ಅಧಿಕಾರ ಮಾಡಿದ್ದಾರೆ ಅವ್ರನ್ನೆಲ್ಲ ತೆಗೀರಿ. ಯಾರು ಹೊಸಬ್ರು ಯಾರು ಅಧಿಕಾರ ವಂಚಿತರಾಗಿದ್ದಾರೆ ಕೊಡಿ ಅವರಿಗೆ ಮಿನಿಸ್ಟರ್ ಪೋಸ್ಟ್ನ. ದಯವಿಟ್ಟು ಸಚಿವ ಸ್ಥಾನ ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ಎರಡು ಡಿವೈಡ್ ಆದಮೇಲೆ ಗೋವಿಂದನಗರ ಅಂತ ವಿಜಯನಗರ ಅಂತ 2 ಕ್ಷೇತ್ರ ಆದಾಗ ನಮ್ಮ ಯಜಮಾನರಾದ ಎನ್ ಕೃಷ್ಣಪ್ಪನವರು ಪ್ರಥಮ ಬಾರಿ ತುಂಬ ಲೀಡಲ್ಲಿ ಗೆದ್ದರು. ಅದಾದ ಮೇಲೆ ಕಾಂಗ್ರೆಸ್ BJP ಇದ್ದ ಕ್ಷೇತ್ರವನ್ನು ಅಪ್ಪ ಮಕ್ಕಳು ಇಬ್ಬರೂ ಕಾಂಗ್ರೆಸ್ ಕ್ಷೇತ್ರ ಬಲಾಢ್ಯ ಕ್ಷೇತ್ರವನ್ನು ಇಡೀ ಬೆಂಗಳೂರು ಬಲಾಢ್ಯ ಕ್ಷೇತ್ರ ಅಂತಂದರೆ ವಿಜಯನಗರ ಗೋವಿಂದನಗರ ಮತ್ತು ಅಭಿವೃದ್ಧಿ ಅಧಿಕಾರ ಮತ್ತು ಭ್ರಷ್ಟಾಚಾರ ರಹಿತ. ಯಾಕಂದರೆ ಕೆಂಪಣ್ಣವರು ನೀವು ಗೊತ್ತಿರ್ಬೋದು, ಕರ್ನಾಟಕ ನೌಕರರ ಗುತ್ತಿಗೆದಾರ ನೌಕರ ಸಂಘ ಅಧ್ಯಕ್ಷರು ಸಾಯುವ ಮುಂಚೆ ಒಂದು ಮಾತು ಹೇಳಿದ್ರು, ಇಡೀ ಕರ್ನಾಟಕ ಇಂಡಿಯಾದಲ್ಲಿ 2 ಶಾಸಕರು ಇದ್ದಾರೆ, ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಲಂಚ ತಗೊಳ್ದಿರುವಂಥ ಶಾಸಕರು ಅಂದರೆ ಇವರು ಇಬ್ಬರೇ ಅಂತ. ಇದನ್ನೆಲ್ಲ ಮನಗೊಂಡು ನೀವು ಅನ್ಯಾಯ ಮಾಡಿದ್ರಲ್ಲ ಸರಿನಾ? ಹೈಕಮಾಂಡ್ನವ್ರನ್ನ ನಾವು ಕೇಳ್ಕೊತೀವಿ. ಇಷ್ಟೆಲ್ಲ ಗೊತ್ತಿದ್ದು ಅವರು ಪಾರ್ಟಿ ಫಂಡ್ ಇಸ್ಕೊಳ್ಳಲ್ಲ. ಯಾವುದೇ ಸಮ್ಮೇಳನ ನಡೆಯಲಿ, ಕಾಂಗ್ರೆಸ್ ಸಮ್ಮೇಳನ, ಯಾವುದೇ ಭಾರತ್ ಜೋಡೋ ಇರ್ಬೋದು, ಯಾವುದೇ ಉಪಚುನಾವಣೆಗಳಲ್ಲಿ ಇವರೇ ಸ್ವಂತ ಖರ್ಚಲ್ಲಿ ಎಲ್ಲ ಜನ ಕರ್ಕೊಂಡೋಗಿ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡೋಗಿ ಅವ್ರ ಊಟ ಬಟ್ಟೆ ಎಲ್ಲ ಕೊಟ್ಟು ಅವ್ರಿಗೆ ಊಟ ಕೊಟ್ಟು ಇದು ಮಾಡಿ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಹೋರಾಟದಲ್ಲಿ ಭಾಗವಹಿಸಿ ಗೆಲ್ಲಿಸ್ಕೊಂಡ್ಬಂದಿದ್ದಾರೆ. ಮತ್ತು ಏನಾಗಿದೆ ಇಲ್ಲಿವರೆಗೂ MP ಎಲೆಕ್ಷನ್ಗಳಾಯಿತು. MP ಎಲೆಕ್ಷನ್ಗಳಲ್ಲಿ ಯಾವುದೇ ಕ್ಯಾಂಡಿಡೇಟ್ ಹತ್ರ ಹಣ ಇಸ್ಕೊಂಡಿಲ್ಲ, ಇವರೇ ಸ್ವಂತವಾಗಿ ಖರ್ಚು ಮಾಡಿದ್ದಾರೆ. ಇದನ್ನೆಲ್ಲ ಗೊತ್ತಿದ್ದು ಏನು ಕನ್ಯಾಯ ಮಾಡ್ತಾಯಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ನಾವು ಗೋವಿಂದನಗರ ವಿಜಯನಗರದ ಅಭಿಮಾನಿಗಳು ಸಾರ್ವಜನಿಕರು ನಿರ್ಧಾರ ಮಾಡಿದ್ದೀವಿ, ನಮ್ಮ ಕೃಷ್ಣಪ್ಪನವ್ರಿಗೆ ಏನಾದ್ರು ಅನ್ಯಾಯ ಆದರೆ ನಾವು ಸುಮ್ಮನೆ ಇರೋದಿಲ್ಲ, ಉಗ್ರ ಹೋರಾಟವನ್ನು ಮಾಡ್ತೀವಿ. ಮತ್ತು ಇವತ್ತು ಒಳ್ಳೆಯ ದಿನ, ಒಳ್ಳೆಯ ಕಡೆ ಶನಿವಾರದಿಂದ ಆಷಾಢ ಶನಿವಾರದಿಂದ ಒಳ್ಳೆಯ ದಿನ ಅಂತ ಅಂದ್ಬಿಟ್ಟು ಮನಗಂಡು ನಾವು ನಮ್ಮ ಸ್ನೇಹಿತರೆಲ್ಲನೂ ನಮ್ಮ ಈ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಸಾದ ವಿನಿಯೋಗನ ಮಾಡಿ ಅವರಿಗೆ ದೇವರ ಆಶೀರ್ವಾದ ಇದೆ. ಮತ್ತಷ್ಟು ಆಶೀರ್ವಾದ ಬರಲಿ, ಮತ್ತಷ್ಟು ಶಕ್ತಿ ಬರಲಿ, ಕೊಡಲಿ ಭಗವಂತ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಸಂಪತ್ ವಿಶ್ವಕರ್ಮ, ಗಾಳಿ ಆಂಜನೇಯ ವಾರ್ಡು, ವಿಜಯನಗರ ವಿಧಾನಸಭಾ ಕ್ಷೇತ್ರ. ನಾನು ಕೃಷ್ಣಪ್ಪ ಸರ್ ಮತ್ತು ಪ್ರಿಯಾ ಕೃಷ್ಣ ಸರ್ ದೊಡ್ಡ ಅಭಿಮಾನಿ. ಈಗ ನಾವೇಂತಕ್ಕೆ ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದರೆ ನಮ್ಮ ಸಾಹೇಬ್ರಿಗೆ ಸಚಿವರಾಗಬೇಕಾಯ್ತು, ಅದು ಕೈ ತಪ್ಪೋಗಿದೆ. ನಾವು ದೇವರಲ್ಲಿ ಇವತ್ತು 8/8/2026 ಒಂದು ಒಳ್ಳೆಯ ದಿನ, ಇವತ್ತೇನೋ ಒಂದು ಅನುಷ್ಠಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದರು. ನಾವು ಇವತ್ತು ಸನ್ಮಾನ್ಯ ಎಂ ಕೃಷ್ಣಪ್ಪ ಅವ್ರ ಹೆಸರಲ್ಲಿ ಮತ್ತು ಪ್ರಿಯಾ ಕೃಷ್ಣ ಸಾಹೇಬ್ರ ಹೆಸರಲ್ಲಿ ಪೂಜೆ ಮಾಡಿ ಪ್ರಸಾದ ಹಂಚಿದ್ದೀವಿ. ಅವ್ರಿಗೆ CM ಸಾಹೇಬ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಶಾಸಕರನ್ನ ಮತ್ತು ಪ್ರಿಯಾ ಕೃಷ್ಣ ಶಾಸಕರನ್ನ ನೀವು ಕಳ್ಕೊಂಬೇಡಿ. ನೀವೇನಾದ್ರು ಅವ್ರಿಗೆ ಮಿನಿಸ್ಟ್ರ್ ಕೋಟಾದಲ್ಲಿ ಮಿನಿಸ್ಟ್ರ್ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ಸು ವಿಜಯನಗರ ಗೋವಿಂದದೇ ಧೂಳಿಪಟ ಆಗ್ಬಿಡುತ್ತೆ. ನಮ್ಮ ಕೃಷ್ಣಪ್ಪ ಅವ್ರ ಸಾಹೇಬರು ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲ ಅವ್ರ ಕೈಲಾಗಿ ಸಹಾಯ ಮಾಡ್ಕೊಂಬಂತ ಇದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಅವ್ರಿಗೆ ಸಚಿವ ಸ್ಥಾನ ಮಿಸ್ ಆಯಿತು. DK ಸಾಹೇಬ್ರೆ ಅವ್ರಿಗೆ ಸಚಿವ ಸ್ಥಾನ ಕೊಡಿ. ಅವ್ರಿಗೆ ದೇವರು ಸಚಿವನ ಸಿಕ್ಕಿದ ಮೇಲೆ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಮತ್ತೊಮ್ಮೆ ನಿಮ್ಮ ಚಾನಲ್ ಮುಖಾಂತರ ನಾನು ಮನವಿ ಮಾಡ್ಕೋತೀನಿ, DK ಸಾಹೇಬ್ರು, CM ಸಾಹೇಬ್ರೆ, ದಯಮಾಡಿ ಕೃಷ್ಣಪ್ಪ ಅವ್ರಿಗೆ ಸೀನಿಯರ್ ಪ್ರಕಾರ ನೀವು ಕೊಡಲೇಬೇಕು. 5 ಬಾರಿ ಗೆದ್ದಿದ್ದಾರೆ. ಪ್ರಿಯಾಕ್ಷನವರು 3 ಬಾರಿ ಗೆದ್ದಿದ್ದಾರೆ. ನೀವೇನಾದ್ರು ಸಚಿವ ಸ್ಥಾನ ಈ ಸಲ ಕೊಡದೆ ಮೋಸ ಮಾಡಿದ್ರೆ ಈ ವಿಜಯನಗರದಲ್ಲಿ ಕಾಂಗ್ರೆಸ್ಸು ಧೂಳಿಪಟ ನೆಲ ಕಚ್ಚಿಬಿಡುತ್ತೆ. ಅದ್ರ ಪರಿಣಾಮ ಅಕ್ಕಪಕ್ಕ ಕ್ಷೇತ್ರದಲ್ಲೂ ಪರಿಣಾಮ ಆಗುತ್ತೆ. ದಯಮಾಡಿ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಿ ಅಂತ ನಾವೆಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಕಾಂಗ್ರೆಸ್, ಜೈ ಕೃಷ್ಣಪ್ಪ, ಜೈ ಪ್ರಿಯಾ ಕೃಷ್ಣಾಜಿ. ನಮಸ್ತೆ ಸರ್, ನನ್ನ ಹೆಸರು ಮಂಜುನಾಥ್ ಗೌಡ ಅಂತ. ಕೃಷ್ಣಪ್ಪ ಸಾಹೇಬರು ಮತ್ತು ಪ್ರಿಯ ಕೃಷ್ಣಪ್ಪ ಸಾಹೇಬರು ಅಭಿಮಾನಿಗಳ ಸಂಘ ನಮ್ಮದು. ನಾವು ಹೇಳೋದೇನೆಂದರೆ, ನಮ್ಮ ಕೃಷ್ಣಪ್ಪ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಅವರಿಗೆ ಒಂದು ಸೀಟ್ ಕೊಡಬೇಕಾಗಿತ್ತು, ಕೊಟ್ಟೋಕ್ಕಾಗಲಿಲ್ಲ. ದೀಪಣ್ಣಂಗಾಗಲಿ ಮತ್ತು ಕೃಷ್ಣಪ್ಪ ಸಾಹೇಬ್ರಿಗಾಗಲಿ ಯಾರಿಗಾರು ಒಬ್ರಿಗೆ ಮಿನಿಸ್ಟ್ರ್ ಕೋಟಾ ಕೊಡಬೇಕಾಯ್ತು, ಕೊಡೋಕ್ಕಾಗಲಿಲ್ಲ. ದಯವಿಟ್ಟು ನಾನು ನಮ್ಮ CM ಕೇಳ್ಕೊಳ್ಳೋದೇನೆಂದರೆ, ಸಂಪುಟ ರಚನೆಯಲ್ಲಿ ಒಂದು ಜಾಗ ಮಾಡ್ಕೊಂಡು ಕೊಡಿ. ನಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ವಿಜಯನಗರ ಕ್ಷೇತ್ರಕ್ಕೆ ಬನ್ನಿ, ಗೋವಿಂದನಗರ ಕ್ಷೇತ್ರಕ್ಕೆ ಬನ್ನಿ. ಏನು ಒಂದು ಕೊರತೆ ಇಲ್ಲದೆ ನಮ್ಮ ಯಜಮಾನರು ಆ ಥರ ಎಲ್ಲ ಕೆಲಸ ಮಾಡಿದ್ದಾರೆ.
ತುಂಬ ಚೆನ್ನಾಗಿದೆ. ನಮ್ಮ ಯಜಮಾನರು ಯಾವತ್ತು ಭೇದ ಭಾವ ಏನೂ ಇಲ್ಲ, ಕೆಟ್ಟದ್ದು ಒಳ್ಳೆಯದು ಅವೆಲ್ಲ ಯಾವ ಮನಸ್ಸಲ್ಲೂ ಇಟ್ಕೊಳ್ಳಲ್ಲ. ತುಂಬ ಒಳ್ಳೆಯವರು, ಚಿಕ್ಕ ಮಗು ಥರ ಅವರು. ದಯವಿಟ್ಟು ಅವ್ರಿಗೊಂದು ಹೆಲ್ಪ್ ಮಾಡ್ಕೊಂಡು ಕೊಡಿ. ಸಚಿವ ಸ್ಥಾನಕ್ಕೆ ಕೇಳ್ಕೊಳಕ್ಕೆ ನಾನು ವಿನಂತಿ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ದಯವಿಟ್ಟು ಅವ್ರಿಗೊಂದು ಇದು ಮಾಡ್ಕೊಂಡು ಕೊಡಿ. ನಾನು ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಅವ್ರಿಗೆಲ್ಲರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ನಮ್ಮ ಕಣ್ಣಲ್ಲಿ ನೀರು ಬರ್ತೈತೆ. ಇವತ್ತು ನಾವು ಮಾತಾಡೋ ಪರಿಸ್ಥಿತಿಲೂ ಇಲ್ಲ. ನಾವು ಕೆಟ್ಟದ್ದು ಬಯಸಲ್ಲ. ನಮ್ಮ ಯಜಮಾನರು ಯಾವತ್ತೂ ನಮ್ಮನ್ನು ಆ ಥರ ದಾರಿಲಿ ನಮ್ಮನ್ನ ನಡೆಸಿಲ್ಲ. ನಮ್ಮ ಯಜಮಾನರು ಯಾವತ್ತೂ ಆ ಥರ ಭಾವನೆಯಲ್ಲೂ ನೋಡಿಲ್ಲ. ಯಾವತ್ತೂ ನಾವು ಆ ಥರ ದೃಷ್ಟಿಲೂ ಇಟ್ಕೊಂಡಿಲ್ಲ. ದಯವಿಟ್ಟು ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಮನವಿ ಮಾಡ್ಕೊಂಡು ಕೊಡ್ತಾ ಇದ್ದೀನಿ ಸಿ ಎಮ್ ಹತ್ರ. ದಯವಿಟ್ಟು ಸಿ ಎಮ್ ಸಾಹೇಬ್ರೆ, ಡಿ ಕೆ ಸಾಹೇಬ್ರೆ, ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ. ನೀವು ಒಂದು ಕಾಂಗ್ರೆಸ್ಸಲ್ಲಿ ಒಂದೇ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ಬಂದಿರೋರು ನೀವು. ನಮ್ಮ ಯಜಮಾನರು ಒಂದೇ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು. ಯಾವತ್ತೂ ಭೇದ ಮಾಡಬೇಡಿ, ಏನೂ ಮಾಡಬೇಡಿ. ಯಾರ್ಯಾರೋ ಪಕ್ಷದಿಂದ ಪಕ್ಷಕ್ಕೆ ಬಂದವ್ರಿಗೆಲ್ಲರಿಗೂ ನೀವು ಇವತ್ತು ಮಿನಿಸ್ಟ್ರು ಕೋಟಾ ಕೊಟ್ಟಿದ್ದೀರಾ. ನಮ್ಮ ಯಜಮಾನರು ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿಲ್ಲ, ಯಾವ ಪಕ್ಷಕ್ಕೂ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ. ನಮ್ಮ ದೀಪು ಅಣ್ಣ ಇವತ್ತು ಕಾಂಗ್ರೆಸ್ ಮುಖಂಡರ ಥರ ಒಂದು ಕೆಲಸ ಮಾಡಿಕೊಂಡು ಅವರು ಚಿಕ್ಕ ವಯಸ್ಸಲ್ಲೇ MLA ಆಗಿ ಗೆದ್ದಿರೋದು. ಅದು ಅವ್ರ ಆಪೋಸಿಟ್ ನಿಂತಿದ್ದವ್ರ ಕ್ಯಾಂಡಿಡೇಟ್ ಯಾರಂದರೆ ಗಟ್ಟಿ ಕ್ಯಾಂಡಿಡೇಟು. ಅದು ನಿಮಗೂ ಗೊತ್ತು ಸಿ ಎಮ್ ಸಾಹೇಬ್ರೆ. ದಯವಿಟ್ಟು ನಿಮ್ಗೆ ಹೇಳ್ಕೊಳ್ಳೋದು, ಅವ್ರ ಮನೇಲಿ ಒಂದು ಯಾವುದೇ ಕಾರಣಕ್ಕೂ ಸಪೋರ್ಟ್ ರಾಜ್ಯದಲ್ಲಿ ಒಂದು ಮಿನಿಸ್ಟ್ರು ಕೋಟಾ ಕೊಡಿ. ನೀವು ಯಾವತ್ತು ನಿಮ್ಮ ಹೆಸರಲ್ಲಿ ನಾವು ಚುನಾವಣೆಯಾಗಿ ಇರ್ತೀವಿ. ದಯವಿಟ್ಟು ವಿಜಯನಗರ ಕ್ಷೇತ್ರಕ್ಕೆ, ಗೋವಿಂದನಗರ ಕ್ಷೇತ್ರಕ್ಕೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮಲ್ಲಿ ಕನಕನ ವಿನಂತಿ. ಜಯದೇವ್ ಅಂತ 2023ನೇ ಇಸ್ವಿನಲ್ಲಿ ನೀವು ಎಲೆಕ್ಷನಲ್ಲಿ ಗೆದ್ದಾದ್ಮೇಲೆ ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಂದು ಸ್ಥಾನ ಸಿಗುತ್ತೆ ಅಂದ್ಬಿಟ್ಟು ಎಷ್ಟು ಆಸೆ ಪಟ್ಟಿದ್ರಿ ಹೇಳಿ? ಅದು ಸಿಕ್ಕಲಿಲ್ಲ ಅಂದ್ಬಿಟ್ಟು ಎಷ್ಟು ನೋವು ಪಟ್ಟಿದ್ದೀರಾ, ನಿದ್ದೆ ಮಾಡಿದ್ದೀರಾ? 3 ವರ್ಷ ಆದಮೇಲೆ ನಿಮಗೆ ಎಲ್ಲಿಂದ ಡೆಲ್ಲಿ ಟು ಬೆಂಗಳೂರು ಓಡಾಡಿದ್ರಿ. ಅದೇ ನಮ್ಮ MLA ಸಾಹೇಬ್ರೇ ಆಗಲಿ, ನಮ್ಮ ಪ್ರಿಯಕೃಷ್ಣ ಸಾಹೇಬ್ರೇ ಆಗಲಿ, ಯಾವತ್ತಾನ ನಿಮ್ಮನ್ನು ಮಿನಿಸ್ಟ್ರು ಪೋಸ್ಟ್ ಮಾಡಿ ಅಂತ ಕೇಳಿದ್ರಾ? ಇಲ್ಲ ಯಾರಿಗಾನ ಅಗ್ರಿಮೆಂಟ್ ಹಾಕೊಟ್ಟಿದ್ರಾ? ನೀವು 30 ತಿಂಗಳು, 3 ವರ್ಷ, 5 ವರ್ಷ ಅಧಿಕಾರ ಕೊಡ್ತೀವಿ ಅಂತ ಯಾರಿಗಾನ ನೀವು ಒಪ್ಪಿಗೆ ಕೊಟ್ಟಿದ್ರಾ? ಯಾವುದೂ ಒಪ್ಪಿಗೆ ಕೊಟ್ಟಿಲ್ಲ ತಾನೇ? ತೆಗೀರಿ. 3 ವರ್ಷ ಅನುಭವಿಸಿರೋ ಸಾಕಾಗಿದೆ. ಕೊಡಿ, ಹೊಸಬ್ರು ಕೊಡಿ, ಎಲ್ಲರಿಗೂ ಚಾನ್ಸ್ ಕೊಡಿ. ಪ್ರಿಯಕೃಷ್ಣವ್ರಿಗೂ ಕೊಡಿ, ಎಂ ಕೃಷ್ಣಪ್ಪನವ್ರಿಗೂ ಕೊಡಿ. ಯಾಕೆ ಕೊಡೋದಕ್ಕೆ ಮನ್ಸು ಬರಲ್ವಾ? ಒಂದೊಂದು ಓಟು ಎಲೆಕ್ಷನ್ ದಿವಸ ಬಂದು ನಿಂತ್ಕೊಂಡು ನೋಡಿ, ಅದ್ರ ಕಷ್ಟ ಏನಂತ ಗೊತ್ತಾಗುತ್ತೆ. ಒಬ್ಬೊಬ್ಬರಿಂದ ಅಲಿಬೇಕು ಅಂತ ಮಿನಿಸ್ಟ್ರು ಕೊಡೋದಕ್ಕೆ ನಿಮ್ಗೆ ತೊಂದರೆ ಆಗ್ತಾ ಇದೆಯಾ? ಪಾಪ ನಿಮ್ಗೆ ಫೇವರ್ ಆಗಿರೋರು ಮಾತ್ರ ಕೊಡಬೇಕು ಅಲ್ವಾ? ನಿಮ್ಗೆ ಯಾರ್ಯಾರು ಫೇವರ್ ಆಗಿರ್ತಾರೋ ಅವ್ರನ್ನ ಹುಡಿಕೊಂಡು ಹೋಗಿ ಕೊಡ್ತೀರಾ. ಇರೋರ್ನ ತೆಗೀರಿ. 30 ತಿಂಗಳು, 3 ವರ್ಷ ಅಧಿಕಾರ ಯಾರು ಅನುಭವಿಸೋರೆ? ಅವ್ರ ಸೀನಿಯಾರಿಟಿ ಬೇಕಾಗಿಲ್ಲ, ಅವ್ರು ಮಾಡ್ತಾ ಇರೋದು ಏನು ಬೇಕಾಗಿಲ್ಲ. ಕೊಡಿ ಅವರಿಗೆ ಅಧಿಕಾರ. ಕೊಡೋದಕ್ಕಾಗಲ್ವಾ? ಯಾಕೆ ಕೊಡೋಕ್ಕಾಯ್ತಲ್ಲ? ನಿಮಗೆ ಸಮಾಧಾನ ಮಾಡಕ್ ಬರ್ತೀರಾ? ಏನು ನಿಮ್ಮ ಮನಸ್ಸಿನಲ್ಲಿ ಅನಿಸಿಕೆ ಏನಿದೆ? ಕೊಡಬಾರ್ದು ಅಂತಿದ್ಯಾ? ಹೇಳಿ, ಬಿಟ್ಟು ಹೇಳಿ, ಕೊಡಲ್ಲ ಅಂತೇಳಿ. ಅದ್ರ ತೀರ್ಮಾನ ಮುಂದಿಂದ ನಮ್ದಿರ್ತದೆ. ಕಾರ್ಯಕರ್ತರು ಬೇಡ್ಕೊಂತ ಇದ್ದೀವಿ, ಅಷ್ಟು ನಿಮ್ಗೆ ಕನಿಕರ ಇಲ್ಲ. ಬಂದ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಹೋಗಕ್ ಬರ್ತಿದ್ದೀರಾ? 3 ವರ್ಷ ಯಾರು ಅಧಿಕಾರ ಮಾಡಿದಾರೆ ಅವ್ರನ್ನೆಲ್ಲ ತೆಗೀರಿ. ಯಾರು ಹೊಸಬ್ರು ಯಾರು ಅಧಿಕಾರ ವಂಚಿತರಾಗಿದ್ದಾರೆ ಕೊಡಿ ಅವರಿಗೆ ಮಿನಿಸ್ಟ್ರು ಪೋಸ್ಟ್ನ. ನೋಡಿ ಅವರಿಗೆ ಕರ್ನಾಟಕದ ಏಳಿಗೆನಲ್ಲಿ ಕಾಂಗ್ರೆಸ್ ಹೇಗೆ ಬೆಳೆಯುತ್ತೆ ಅಂತ. ಭಾರತದಲ್ಲಿ ಕಾಂಗ್ರೆಸ್ ಬೆಳೆಸ್ಬೇಕು ಅಂತೀರಾ, ಇಲ್ಲಿ ಬಂದು ಎಲ್ಲಾನು ತುಳಿತೀರಾ? ಇದು ನ್ಯಾಯನಾ? ನಿಮ್ಗೆ ನ್ಯಾಯ ಅನಿಸ್ತಾ ಇದೆಯಾ? ನಿಮಗೆ ಆದ್ರೆ ಮಾತ್ರ ನೋವು, ಬೇರೆಯವ್ರಿಗಾದ್ರೆ ನೋವಲ್ಲ. ಸರಿ ಅನಿಸ್ತಿದ್ಯಾ ನಿಮ್ಗೆ? ಇದು ರಾಜಕೀಯ ಅಲ್ಲ. ಅವ್ರಿಗೆ ತುಂಬ ಸೀನಿಯರ್ ಆಗಿದ್ದಾರೆ. ದಯವಿಟ್ಟು ಸಚಿವ ಸ್ಥಾನ ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ಲ ವರ್ಷದಲ್ಲಿ ಅವರು ಯಾವುದೇ ಒಂದು ಇದರಲ್ಲಿ ಗೆದ್ದಿದ್ದಾರೆ. ಕಾಂಗ್ರೆಸ್ಗೆ ಸೀನಿಯರ್ ಆಗಿರೋದ್ರಿಂದ ಅವ್ರು ಕೊಡಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.